ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫ್ರೀಕ್ವೆಂಟ್ಲಿ ನನಗೆ ಬರುವಂತಹ ಮೆಸೇಜ್ಗಳಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸು ನಮ್ಮ ಚಂದಾದಾರರು ಕೇಳುವಂತಹ ಒಂದು ಅತಿ ಹೆಚ್ಚು ಜನರು ಕೇಳುವಂತಹ ಪ್ರಶ್ನೆ, ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರು, ಏನೇ ಆಹಾರ ಕೊಟ್ಟರು, ಏನೇ ಫುಡ್ ಕೊಟ್ಟರು ನಮಗೆ ರಿಸಲ್ಟ್ ಅಂದರೆ ಹಾಲು ಇಳುವರಿ ಹೆಚ್ಚಾಗ್ತಾ ಇಲ್ಲ, ಹಾಲು ಅನ್ನೋದು ಹೆಚ್ಚಾಗ್ತಾನೆ ಇಲ್ಲ. ಅದು ಒಂದೇ ಇದರಲ್ಲಿದೆ, ಇನ್ನು ಕೆಲವರು ಕಡಿಮೆ ಆಗ್ತಿದೆ. ಹಾಗಾದರೆ ಹಾಲು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು? ಸುಮಾರು ಜನ ಕೇಳೋದು, ಸರ್ ಹಾಲು ಹೆಚ್ಚು ಮಾಡಲಿಕ್ಕೆ ಮೆಡಿಸಿನ್ಸನ್ನು ಹೇಳಿ, ಟ್ರೀಟ್ಮೆಂಟನ್ನು ಹೇಳಿ. ಈ ಒಂದು ವಿಷಯದ ಬಗ್ಗೆ ಒಂದು ಮಾತಾಡ್ತಾ ಹೋಗ್ತೀನಿ. ಹಾಲು ಹೆಚ್ಚಾಗಲಿಕ್ಕೆ ಟ್ರೀಟ್ಮೆಂಟ್ಗಳನ್ನು ನಾವು ಕೊಡಬಹುದಾ? ಮುಖ್ಯವಾಗಿ ಇಲ್ಲಿ ಟ್ರೀಟ್ಮೆಂಟ್ ಹೇಳೋದಕ್ಕಿಂತ ಮುಂಚೆ ಹಾಲು ಹೆಚ್ಚಾಗಬೇಕಾದ್ರೆ ಕೆಲವೊಂದು ಹೆಚ್ಚಾಗದೇ ಇರೋದಕ್ಕೆ, ಅಂದರೆ ಇನ್ಕ್ರೀಸ್ ಆಗದೇ ಇರೋದಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ನ ನೀವು ಚೆಕ್ ಮಾಡದೇ ಇರೋದು ನಿಮ್ಮ ಒಂದು ರಾಸುಗಳಲ್ಲಿ ನೀವು ಕಾಣದೇ ಇರ್ತಕ್ಕಂಥದ್ದು ಸಮಸ್ಯೆ ಆಗಿರ್ಬೋದು. ಏನೆಲ್ಲ ಆ ಸಮಸ್ಯೆಗಳಿರ್ತವೆ, ಅದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ರಾಸುಗಳಲ್ಲಿ ಹಾಲು ಇನ್ಕ್ರೀಸ್ ಆದೇ ಆಗುತ್ತೆ, ಅದು ನೀವು ಗುಡ್ ಫುಡ್ ಕೊಟ್ಟರು ಕೊಡದೇ ಇದ್ರು. ಮುಖ್ಯವಾಗಿ ನಾನು ಹೇಳುವಂತಹ ಮುಖ್ಯ ಪಾಯಿಂಟ್ಗಳನ್ನು ನೀವು ಖಂಡಿತ ಗಮನಿಸಲೇಬೇಕಾಗುತ್ತೆ. ಏನು ಆ ಪಾಯಿಂಟ್ಸ್ ಅಂದರೆ, ರಾಸುಗಳಲ್ಲಿ ಒಂದು 3 ಸ್ಟೇಜಲ್ಲಿ ನಾವು ಅವರ ಒಂದು ಲೈಫನ್ನು ಡಿವೈಡ್ ಮಾಡ್ಬೋದು. ಒಂದು 3 ಸ್ಟೇಜಲ್ಲಿ. ಏನು ಅಂತ ಅಂದರೆ, ಫಸ್ಟ್ ಸ್ಟೇಜು ಪೀಕ್ ಮಿಲ್ಕ್ ಸ್ಟೇಜು. ಇದು ಅತಿ ಹೆಚ್ಚು ಹಾಲು ಕೊಡುವಂತಹ ಒಂದು ಸ್ಟೇಜಲ್ಲಿ ಯಾವುದು ಅಂದರೆ, ಫಸ್ಟ್ ಒಂದು 3 ಮಂತ್ಸ್ ಕರು ಹಾಕಿದ ದಿನದಿಂದ 3 ತಿಂಗಳ ತನಕ ಇದು ಪೀಕ್ ಮಿಲ್ಕಿಂಗ್ ಸ್ಟೇಜು. ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಮಿಡ್ಲ್ ಮಿಲ್ಕಿಂಗ್ ಸ್ಟೇಜ್. ಆಟೋಮೆಟಿಕಲಿ 3 ತಿಂಗಳ ನಂತರ ನೀವು ಮೊದಲು ಕೊಡುವಂತಹ ಫೀಡನ್ನೇ ಕೊಟ್ಟರೂ ಸಹ ಅದು ಹಾಲಿನ ಇಳುವರಿಯನ್ನು ಖಂಡಿತ ಡೌನ್ ಮಾಡುತ್ತೆ. ಥರ್ಡ್ ಸ್ಟೇಜ್, ಮೂರನೇ ಒಂದು ಹಂತ ಬಂದುಬಿಟ್ಟು ಡ್ರೈ ಪೀರಿಯಡಲ್ಲಿ. ಇದು ಆಫ್ಟರ್ 7 ಮಂತ್, 8ನೇ ತಿಂಗಳ ನಂತರ ನೀವು ಡ್ರೈ ಪೀರಿಯಡನ್ನು ಮಾಡಬೇಕು. ಯಾಕೆ ಡ್ರೈ ಪೀರಿಯಡ್ ಮಾಡಬೇಕು ಅಂದರೆ, ನೆಕ್ಸ್ಟ್ ಲ್ಯಾಕ್ಟೇಷನ್ಸ್, ಮುಂದಿನ ಕರು ಹಾಕುವಂತಹ ಹಂತಕ್ಕೆ ಇದು ತುಂಬ ಉತ್ತಮವಾಗಿರುತ್ತೆ. ಈ 3 ಸಮಯದಲ್ಲಿ ನಮ್ಮ ರೈತರು ಏನು ಮಾಡ್ತಾರಂತ ಅಂದರೆ, ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳು, ಅಂದರೆ ಒಂದು 10 ಲೀಟರ್ 15 ಲೀಟರ್ ಹಾಲು ಕೊಡುವಂಥ ಹಸುಗಳನ್ನು ತಂದು ಕಟ್ತಾರೆ. 4-5 ಒಂದು ಕಡೆ ಕಟ್ಬಿಟ್ಟು ಮ್ಯಾಕ್ಸಿಮಮ್ ಫುಡ್ಡನ್ನು ಕೊಡ್ತಾರೆ. ತುಂಬಾ ಇಂಟ್ರೆಸ್ಟಾಗಿ ನೋಡ್ಕೋತಾರೆ. ತುಂಬಾ ಉತ್ತಮವಾಗಿರುತ್ತೆ ಕರು ಹಾಕಿದ 3 ತಿಂಗಳ ತನಕ. ಇಲ್ಲಿ ಮ್ಯಾಕ್ಸಿಮಮ್ ಪೀಕ್ ಮಿಲ್ಕಿಂಗ್ ಬರ್ತಾ ಇರುತ್ತೆ. ಆದಮೇಲೆ ಆ 3 ತಿಂಗಳು ಆದಮೇಲೆ ಮಿಡ್ ಮಿಲ್ಕಿಂಗ್ ಏನು ಅಂದರೆ, ಆ ಒಂದು ಹಾಲಿನ ಪ್ರಮಾಣ 3 ತಿಂಗಳಾದ ನಂತರ ಕಡಿಮೆ ಆಗುತ್ತೆ. ಇಲ್ಲಿ ಸೇಮ್ ಫುಡ್ ಕೊಡ್ತೀರಾ, ನೀವು ಕೊಡಲ್ಲ ಅಂತ ಹೇಳ್ತಿಲ್ಲ. ಫಸ್ಟ್ ತಿಂಗಳಲ್ಲಿ ಏನು ಹಾಲನ್ನು ಕೊಡುತ್ತೆ ಆ ಫುಡ್ ಮಾಮೂಲಿ ಮತ್ತು ಈ ಒಂದು ಇದರಲ್ಲೂ ಕೊಡ್ತೀರಾ, ಆದರೂ ಹಾಲು ಬರಲ್ಲ, ಅದು ಬರೋದು ಇಲ್ಲ. 3 ತಿಂಗಳಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಪೀಕ್ ಮಿಲ್ಕಿಂಗ್ ಅಂದರೆ ಹೆಚ್ಚು ಹಾಲು ಕೊಡ್ತಕ್ಕಂತಹ ಸಮಯ ಅದಾಗಿರುತ್ತೆ. ಅದಾದ ನಂತರ ನಿಮಗೆ ಕಡಿಮೆ ಆಗುತ್ತೆ. ನೀವಿಲ್ಲಿ ಆಹಾರವನ್ನು, ಅಂದರೆ ಕೊಡುವಂತಹ ಆಹಾರ, ಆ ಒಂದು ಅಳತೆ ಮಾಪನವನ್ನು ಬದಲಿಸ್ಕೋಬೇಕಾಗುತ್ತೆ. ಇದು ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ಮುಖ್ಯ ಅಂಶ ಇದರಲ್ಲಿ. ಪೀಕ್ ಮಿಲ್ಕಿಂಗು, ಮಿಡ್ ಮಿಲ್ಕಿಂಗ್ ಅಂದರೆ ಮಧ್ಯಮ ಹಂತ ಮತ್ತು ಡ್ರೈ ಪೀರಿಯಡಲ್ಲಿ. 3 ಹಂತದಲ್ಲಿ ಹಾಲು ಎಷ್ಟು ಬರುತ್ತೆ, ಏನು ಬರುತ್ತೆ. ನೀವು ಪೀಕ್ ಮಿಲ್ಕಿಂಗ್ ಅಂದರೆ ಮೊದಲ 3 ತಿಂಗಳಲ್ಲಿ ಬಂದಂತಹ ಹಾಲು ನನಗೆ 4-5 ತಿಂಗಳಲ್ಲಿ ಬರಬೇಕು ಅಂದರೆ ಸಾಧ್ಯವಿಲ್ಲ ಸರ್, ಆಗೋದೇ ಇಲ್ಲ. ನೀವೇನೇ ಮೆಡಿಸಿನ್ ಕೊಟ್ಟರು, ನೀವೇನೇ ಗುಡ್ ಫುಡ್ಡನ್ನು ಕೊಟ್ಟರು ಸಹ ಅದಾಗೋದಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಅದನ್ನ ಅರ್ಥ ಮಾಡಿಕೊಂಡು ಮೊದಲ 3 ತಿಂಗಳಲ್ಲಿ ನೀವೇನು ನಿಮ್ಮ ಒಂದು ಶಕ್ತಿ ಮೀರಿ ನೀವು ಆಹಾರ ಕೊಟ್ಟರು, ಅದು ಶಕ್ತಿ ಮೀರಿ ಹಾಲನ್ನು ಕೊಡುತ್ತೆ. 3 ತಿಂಗಳು ಆದ ನಂತರ ನೀವು ಶಕ್ತಿ ಮೀರಲ್ಲ, ಅದಕ್ಕಿಂತ ಡಬಲ್ ಕೊಟ್ಟರು ಅದು ಆ ಒಂದು ಸಮಯದಲ್ಲಿ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ನೀವು ಗಮನಿಸ್ಕೋಬೇಕು. ನೆಕ್ಸ್ಟ್, ನಾವು ನಮ್ಮ ರಾಸುಗಳಿಗೆ ಕೊಡುವಂತಹ ಫುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ನೀವು ಫುಡ್ಡನ್ನು ಡಿವೈಡ್ ಮಾಡೋದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು. ನಾವು ಶಕ್ತಿಗೆ, ಅಂದರೆ ಆ ಒಂದು ಬಾಡಿ ಮೇಂಟೆನೆನ್ಸ್ ಎನರ್ಜಿಗೆ ನಾವೇನು ಕೊಡಬೇಕು, ಹಾಲು ಇಂಪ್ರೂವ್ಮೆಂಟ್ಗೆ ಏನು ಕೊಡಬೇಕು, ಮತ್ತು ಅದರ ಒಂದು ಡೈಜೆಷನ್ಸ್ಗೆ ಏನು ಕೊಡಬೇಕು. ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀವಿ. ಯಾವ ಫುಡ್ ಕೊಟ್ಟರೆ ಡೈಜೆಷನ್ ಆಗುತ್ತೆ, ಯಾವ ಫುಡ್ ಕೊಟ್ಟರೆ ಹಾಲು ಬರುತ್ತೆ, ಯಾವ ಫುಡ್ ಕೊಟ್ಟರೆ ಅದರ ದೇಹ ನಿರ್ವಹಣೆ ಚೆನ್ನಾಗಿರುತ್ತೆ. ಇಷ್ಟನ್ನು ನೀವು ಕಂಪಲ್ಸರಿ ತಿಳ್ಕೋಬೇಕು. ನೀವು ಅದನ್ನು ಮೇನ್ಲಿ ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್, ಅದಕ್ಕೆ ಬರುವಂತಹ ಕಾಮನ್ ಕಾಯಿಲೆಗಳು, ಫೀವರ್ ಆಗಿರ್ಬೋದು, ಬಾಡಿ ಹೀಟ್ ಆದಾಗ, ಅಂದರೆ ಹೆಚ್ಚಿನದಾಗಿ ಹೀಟ್ ಜಾಸ್ತಿ ಆದರೆ, ಜ್ವರ ಏನಾದರೂ ಬಂತು ಅಂತ ಅಂದರೆ ಹಾಲಿನ ಪ್ರಮಾಣ ಆಟೋಮೆಟಿಕ್ಕಾಗಿ ತಗ್ಗಿ ಹೋಗುತ್ತೆ, ಅಂದರೆ ನಿಲ್ಲುತ್ತೆ. ನೀವು ಅದನ್ನು ಕಂಪಲ್ಸರಿ. ಡೈಜೆಷನ್ ಪ್ರಾಬ್ಲಮ್ ಆದಾಗ, ಇಂಡೈಜೆಷನ್ ಆದಾಗ, ಡೈಜೆಷನ್ ಆಗಲೇ ಇಲ್ಲ, ಅದು ತಿಂದಂತಹ ಆಹಾರ ಆ್ಯಸ್ ಇಟ್ ಈಸ್ ಹೊರಗಡೆ ಬರ್ತಾ ಇದೆ ಅಂತ ಅಂದರೆ
ಆವಾಗ ನೀವು ಅಲ್ಲಿ ಪೋಷಕಾಂಶಗಳು ಅದಕ್ಕೆ ಯಾವುದೇ ರೀತಿ ಸಿಗೋದಿಲ್ಲ. ಸಿಗಲಿಲ್ಲ ಅಂತಂದರೆ ನೀವೇನು ಮಾಡೋಕ್ಕೆ ಮಿಲ್ಕ್ ಪ್ರೊಡ್ಯೂಸ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನೀವು ಡೈಜೆಷನ್ ಆಗ್ತಾ ಇದೆಯಾ ಇಲ್ವಾ, ಆಮೇಲೆ ಅಂದರೆ ಅದೊಂದು ಡೈಜೆಷನ್ ಆಗಲಿಕ್ಕೆ ಬೇಕಾದಂಥ ಆಹಾರ ಕೊಡ್ತಾ ಇದ್ವಿಲ್ಲ, ಅದನ್ನು ನೀವು ಖಂಡಿತ ಗಮನಿಸಬೇಕು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಹಾಲು ಬರದೇ ಇರೋದಕ್ಕೆ ಮುಖ್ಯ ಕಾರಣ ಸ್ಟಾಪ್ ಆಗಲ್ಲ. ಸೊ ಕಡಿಮೆ ಪ್ರಮಾಣದಲ್ಲಿ ಹಾಲು ಬರಲಿಕ್ಕೆ ಮುಖ್ಯ ಕಾರಣ ನೀವು ಲಾಸ್ಟ್ ಲ್ಯಾಕ್ಟೇಷನ್ಸಲ್ಲಿ, ಅಂದರೆ ಆ ಒಂದು ಕರು ಹಾಕಿದಾಗ, ಲಾಸ್ಟ್ ಲ್ಯಾಕ್ಟೇಷನ್ಸ್ ಅಲ್ಲ, ಅದೇ ಕರು ಹಾಕಿದಾಗ ಆ ಒಂದು ಮಾಯಾ ಚೀಲ ಅಥವಾ ಮಾಸು ಚೀಲ, ಮಾಯಾ ಚೀಲ ಅಲ್ಲ, ಮಾಸು ಚೀಲ, ಪ್ಲಾಸೆಂಟಾ ಏನು ಆ ಕರುವಿನ ನಂತರ ಹೊರಗೆ ಬರುತ್ತೆ, ಅದು ಸಂಪೂರ್ಣವಾಗಿ ಬಂದಿದೆಯಾ ಇಲ್ವಾ ನೀವು ಗಮನಿಸದೇ ಇರ್ತಕ್ಕಂಥದ್ದು. 90% ಹಾಲು ಕಡಿಮೆ ಆಗಲಿಕ್ಕೆ ಎಂಡೋಮೆಟ್ರೈಟಿಸ್ ಮುಖ್ಯ ಕಾರಣ ಆಗಿರುತ್ತೆ. 90%, 10% ಬೇರೆದಾಗಿರ್ಬೋದು, ಬಟ್ 90% ಆಫ್ ಮೆಜಾರಿಟಿ ಎಂಡೋಮೆಟ್ರೈಟಿಸೇ ಹಾಲು ಕಡಿಮೆ ಆಗಲಿಕ್ಕಂತೂ ಮುಖ್ಯ ಕಾರಣ. ನೀವು ಇದನ್ನು ಕಂಪಲ್ಸರಿ ಗಮನಿಸಲೇಬೇಕು ರೈತ ಮಿತ್ರರೇ. ಹಾಗಾದರೆ ಎಂಡೋಮೆಟ್ರೈಟಿಸ್ಗೆ ನಾವೇನು ಮಾಡಬೇಕು? ಆ ಚಿಕ್ಕ ಚಿಕ್ಕ ಪೀಸಸ್ ಏನಾದರೂ ಅದು ಗರ್ಭಚೀಲದಲ್ಲಿ ಉಳ್ಕೊಂಡಿದ್ರೆ ಖಂಡಿತ ಆ ಸೋಂಕು ತಗಲಿ ಅದರ ಒಂದು ಪ್ರಭಾವದಿಂದ ಹಾಲಂತೂ ತೀರಾ ಕಡಿಮೆ ಆಗುತ್ತೆ. ನಾವೇನು ಮಾಡಬೇಕು? ನಾವು ಕಳೆದ ಒಂದು ವಿಡಿಯೋದಲ್ಲಿ ಹೇಳ್ಕೊಡಿದ್ದೀವಿ. ಸೊ ಯೂಟ್ರಾಬೋಲಸನ್ನು ಆ ಒಂದು ಚೀಲಕ್ಕೆ ನಾವು ಇಡ್ತಾ ಬಂದರೆ ಅಲ್ಲಿರೋ ಸೋಂಕನ್ನು ಕ್ಲಿಯರ್ ಮಾಡ್ಕೋಬೋದು, ಕ್ಲಿಯರ್ ಮಾಡಿ ಹಾಲನ್ನು ಹೆಚ್ಚು ಮಾಡ್ಕೋಬೋದು ಅಂತ. ಸೊ ಅದನ್ನು ನೀವು ಖಂಡಿತ ಗಮನಿಸಬೇಕು. ಅದರಲ್ಲಿ 3 ತಿಂಗಳಲ್ಲಿ ನೀವೇನು ಹೆಚ್ಚು ಹಾಲು ಕೊಡುತ್ತೆ ಅದಾದ ನಂತರ ಡೌನ್ ಆಗುತ್ತೆ ಅಂದರೆ, ಸೊ ಈ ಎಂಡೋಮೆಟ್ರೈಟಿಸ್ ಪ್ರಾಬ್ಲಮ್ ಆದಾಗ ಕಂಪಲ್ಸರಿ ಇದು ಡೌನ್ ಆಗಿ ಆಗುತ್ತೆ. ಮಿನರಲ್ಸ್ ನೀವು ಕೊಡ್ತಾ ಇದ್ದೀರಾ, ಎಷ್ಟು ಮಿನರಲ್ಸ್ ಕೊಡ್ತಾ ಇದ್ದೀರಾ, ಎಷ್ಟು ವಿಟಮಿನ್ ಸಿಗ್ತಾ ಇದೆ ಅದರ ದೇಹಕ್ಕೆ ಕಂಪಲ್ಸರಿ ನೀವು ಗಮನಿಸಬೇಕು. ಮಿನರಲ್ ಮಿಕ್ಸರ್ ಅಂದರೆ ಅದು ಅವ್ರಿಗೆ ಕೆಲವರಿಗೆ ಅದರ ಒಂದು ಪರಿಕಲ್ಪನೆಯೇ ಇರೋದಿಲ್ಲ. ರಾಸುಗಳನ್ನು ಮಾಡ್ತಕ್ಕಂಥವ್ರಿಗೆ ಕಂಪಲ್ಸರಿ ಮಿನರಲ್ ಮಿಕ್ಸರ್ ಮೋಸ್ಟ್ ಇಂಪಾರ್ಟೆಂಟು, ಕ್ಯಾಲ್ಶಿಯಂ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ಕೊಟ್ಟಾಗ ಹಾಲನ್ನು ಬರುತ್ತೆ ಹೊರತು. ಸೊ ನಾವು ಬೇರೆ ಏನೋ ಶೇಂಗಾ ಹಿಂಡಿ ಕೊಡ್ತೀವಿ, ಒಂದು ಚಕ್ಕೆ ಬೂಸ ಕೊಡ್ತೀವಿ, ಇನ್ನೊಂದು ರವೆ ಬೂಸ, ಗೋಧಿ ಬೂಸ, ಸೊ ಕೊಡ್ತಾ ಇದ್ದೀವಿ, ಹಾಲು ಬರ್ತಾ ಇಲ್ಲ ಅಂತ ಅಂದರೆ ಖಂಡಿತ ನಾವು ಹಾಲು ಬರೋದಿಲ್ಲ. ಅಲ್ಲಿ ಏನಾಗಿದೆ ಪ್ರೆಸೆಂಟ್ ಸಿಚುವೇಶನ್ಸನ್ನು ನೀವು ನೋಡಬೇಕಾಗುತ್ತೆ. ಹಸುವಿನ ಆರೋಗ್ಯ ಸ್ಥಿತಿಯನ್ನು ಗಮನಿಸಬೇಕಾಗುತ್ತೆ. ಇದನ್ನು ಗಮನಿಸಲೇ ನಾವು ಹಾಲು ಬರಲಿಲ್ಲ ಅಂದರೆ ಖಂಡಿತ ಬರೋದೇ ಇಲ್ಲ ಸ್ನೇಹಿತರೆ. ಸೊ ನೀವಂತೂ ಆ ಒಂದು ಸಿಚುವೇಶನ್ಸಲ್ಲಿ ಹಾಲು ಬರಲಿಕ್ಕೆ ಮ್ಯಾಕ್ಸಿಮಮ್ ನೀವು ಗಮನಿಸಬೇಕಾದಂತಹ ಅಂಶಗಳು ಇವು ಬೇಕಲ್ಲಿ ನೋಡಬೇಕು. ನೀವು ಮುಖ್ಯವಾಗಿ ಎಂಡೋಮೆಟ್ರೈಟಿಸ್ ಆಗಿದೆ ಚೆಕ್ ಮಾಡಿಸಿ ಹಾಲು ಬರುತ್ತೆ. ಎಲ್ಲರೂ ಕೇಳ್ತಕ್ಕಂಥದ್ದು ಅದೇ, ಹಾಲು ಹೆಚ್ಚಲಿಕ್ಕೆ ಏನು ಮಾಡಬೇಕು? ಹಾಲು ಹೆಚ್ಚಾಗ್ತಿಲ್ಲ ಅಂದರೆ ಯಾಕೆ? ಫಸ್ಟ್ ಯಾಕೆ ಹೆಚ್ಚಾಗ್ತಿಲ್ಲ? ನಾನೇನು ಫುಡ್ ಕೊಡ್ತಾ ಇದ್ದೀನಿ, ಮತ್ತು ನಾವೇನು ಹಸುವಿನ ಆರೋಗ್ಯ ಹೇಗಿದೆ, ಸೊ ಚೆಕ್ ಮಾಡಲಿಲ್ಲ, ನಾನು ಕೊಡ್ತಾ ಇದ್ದೀನಿ. ಕೆಲವು ರಾಸುಗಳು ನೀವು ಉತ್ತಮ ಆಹಾರ ಕೊಟ್ಟರೂ ಸಹ ಅದು ಡೈಜೆಷನ್ ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ವಾ. ಸೊ ಡೈಜೆಷನ್ ಆಗಲಿಕ್ಕೆ ನೀವು ಫೈಬರ್ ಇರುವಂತಹ, ನಾರು ಪದಾರ್ಥವಿರುವಂಥ ಅಂಶಗಳು, ಒಣಮೇವನ್ನು ಕೊಡಿ ಅಂತ ಹೇಳ್ತಾ ಇದ್ದೆ. ಅದು ಸುಮಾರು ವಿಡದಿಂದ ಹೇಳ್ತಾನೆ ಬಂದಿದ್ದೀವಿ. ಸೊ ಡೈಜೆಷನ್ ಆಗಲಿಕ್ಕೆ ಫೈಬರ್ಸ್ ಬೇಕು. ಫೈಬರ್ ಅಂತ ಅಂದರೆ ಒಣಮೇವಿನಲ್ಲಿ ಅತಿ ಹೆಚ್ಚು ಫೈಬರ್ ಪೋಷಕಾಂಶಗಳು ಅಂದರೆ ನಾರು ಪದಾರ್ಥ ಇರುತ್ತೆ. ಅದನ್ನು ತಿಂದಾಗ ಡೈಜೆಷನ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಬಂದಿದ್ದೀವಿ. ಬಟ್ ಅದನ್ನ ಕೆಲವರು ಗಮನಿಸಿದರೆ ಕೆಲವರು ಗಮನಿಸಿಲ್ಲ. ಸೊ ಪ್ಲೀಸ್ ಅದ್ರ ಬಗ್ಗೆ ನೀವು